ಬಾಡದ ಮುನ್ನವೇ ಮುಡಿದುಕೊಳ್ಳಬೇಕು. ಕೊಳೆಯಲಾರದ ಹಣ್ಣೆಲ್ಲ ಕೊಳೆಯದ ಮೊದಲೇ ತಿನ್ನಬೇಕು. ಹಳಸಲಾರದ ಅನ್ನವಿಲ್ಲ, ಹಳಸದ ಮುನ್ನವೇ ಊಟ ಮಾಡಬೇಕು. ಕೊನೆಗೆ ಭಾಳ ಚಂದ ಬರ್ಕೊಂಬಂದಾರಮ್ಮ ಅವರು. ಸಾಯುವ ಮನುಷ್ಯನಿಲ್ಲ, ಸಾಯುವ ಮನುಷ್ಯನಿಲ್ಲ, ಸಾಯುವ ಮುನ್ನವೇ ಸದ್ಗತಿಯನ್ನು ಹೊಂದಬೇಕಂತೆ. ಈ 4 ಸಾಲಿನ ಮಾತು ಏನದಲ್ಲ, ಈ ಮನುಷ್ಯನ ಬದುಕ ಐತಂತ. ಈ 4 ಸಾಲಿನ ಮಾತಿನೊಳಗೆ ನಮ್ಮ ಬದುಕು ಭಾಳ ಚಂದ ನಡಿಬೇಕಾಗಿತ್ತಂದ್ರೆ ಈ 4 ಸಾಲು ಅರಿತುಕೊಂಡು ಬದುಕಿಬಿಟ್ರೆ ಭಾಳ ಚಲೋ ಆಗಿಬಿಡ್ತದೆ. ಅದಕ್ಕೆ ಶರಣರು ಅನುಭಾವಿಗಳು ಹೇಳ್ಯಾರ, ಬಾಡದ ಹೂವಿಲ್ಲ, ಬಾಡದ ಮುನ್ನವೇ ಮುಡಿದುಕೊಳ್ಬೇಕಮ್ಮ. ನೀವು ಬಜಾರಕ್ಕೆ ಹೋದ್ರೆ ಒಂದು ಮಾರು ಮಲ್ಲಿಗೆ ಹೂ ತೊಗೊಂಡು ಬರ್ತೀರಿ, ಒಂದು ಮಾರು ಮಲ್ಲಿಗೆ ಹೂ ತೊಗೊಂಡು ಬರ್ತೀರಿ, ಅಬಾಲಿ ಹೂ ತೊಗೊಂಡು ಬರ್ತೀರಿ, ಗುಲಾಬಿ ಹೂ ತೊಗೊಂಡು ಬರ್ತೀರಿ. ಆ ಮಲ್ಲಿಗೆ ಹೂವು, ಅಬಾಲಿ ಹೂವು, ಗುಲಾಬಿ ಹೂವು ಎಷ್ಟು ದಿನ ಇರ್ತೈತೆಮ್ಮ ನಿಮ್ಮ ಮನೆಯೊಳಗೆ? ಏನೋ 1 ದಿನ ಇದ್ದಿತ್ತು, 2 ದಿನ ಇದ್ದಿತ್ತು. ಮನೆಯೊಳಗೆ ಫ್ರಿಜ್ ಐತೆ ಅಂದ್ರೆ 3 ದಿನ ಇದ್ದಿತ್ತು, 4ನೇ ದಿನಕ್ಕೆ ಅದು ಬಾಡಿ ಹೋಗಿಬಿಡ್ತದೆ. 4ನೇ ದಿನಕ್ಕೆ ಆ ಹೂವು ಬಾಡಿ ಹೋಗಿಬಿಡ್ತದೆ, ಬತ್ತಿ ಹೋಗಿಬಿಡ್ತದೆ. ಆ ಬತ್ತಿ ಹೋಗುವಂಥ, ಬಾಡಿ ಹೋಗುವಂಥ ಹೂವು ಅರಳುವಾಗ ಭಗವಂತನ ಪ್ರಾರ್ಥನೆ ಮಾಡ್ತದಂಥದ್ದು. ಅರಳುವಾಗ ಏನು ಭಗವಂತನ ಪ್ರಾರ್ಥನೆ ಮಾಡ್ತದಂದ್ರೆಪ್ಪ, ನನ್ನ ಗಿಡದೊಳಗೆ ನೀನು ಜೀವವನ್ನು ಕೊಟ್ಟು ಕಳಿಸಿ, ಆದರೆ ಗಿಡದೊಳಗನ ನಾನು ಅರಳಿ ಗಿಡದೊಳಗನ ಬಾಡಿ ಹೋಗುವಂಥ ನನ್ನ ಜೀವನ ಆಗಬಾರ್ದು. ಒಂದಿಷ್ಟು ನಾ ಗಿಡದೊಳಗೆ ಅರಳಿ ನಿಂತನೆ ಎಂದ ಬಳಿಕ, ಸೂರ್ಯನ ಕಿರಣಕ್ಕೆ ಅರಳಿನ ಎಂದ ಬಳಿಕ, ಸೂರ್ಯ ಹಸ್ತಾದ ಬಳಿಕ ನಾ ಬಾಡಿ ಹೋಗುವಂಥ ಬದುಕ ನಂದು ಜೀವನ. ಆದರೆ ಅರಳಿ ನಿಂತಾಗ ಸುಮ್ಮನೆ ಬಾಡಿ ಹೋಗುವಂಥ ಬದುಕು ನಂದಾಗಬಾರ್ದು. ಯಾವ ಸಿದ್ಧಿಪುರುಷ ರಾಮಲಿಂಗೇಶ್ವರನ ಪಾದಕ್ಕೆ ತಾಯಂದರ ತಲೆಯೊಳಗೆ ನಾನು ಅಲಂಕೃತನಾಗತಕ್ಕಂಥ ಬದುಕು ನಂದಾಗಬೇಕಂತ ಒಂದು ಅರಳುವಂಥ ಹೂವು ಭಗವಂತನ ಪ್ರಾರ್ಥನೆ ಮಾಡ್ತದಂತ. ಒಂದು ಅರಳುವಂಥ ಹೂವು ಭಗವಂತನೇ ಪ್ರಾರ್ಥನೆ ಮಾಡ್ತದಂತ. ಅದಕ್ಕೆ ಬಾಡದ ಹೂವಿಲ್ಲ, ಬಾಡದ ಮುನ್ನವೇ ಮುಡಿದುಕೊಳ್ಳಬೇಕು. ಭಾಳ ಚಂದ ಹೇಳ್ತಾರೆ ಅವರು. ಕೊಳೆಯಲಾರದ ಹಣ್ಣೆಲ್ಲ, ಅಮ್ಮ ನೀವು ಬೇಕಾದ ಹಣ್ಣು ತೊಗೊಂಡು ಬರ್ರಿ ಬಜಾರ್ದೊಳಗೆ, ಬಾಳೆಹಣ್ಣು ತೊಗೊಂಡು ಬರ್ರಿ, ಸೇಬು ಹಣ್ಣು ತೊಗೊಂಡು ಬರ್ರಿ, ಚಿಕ್ಕು ಹಣ್ಣು ತೊಗೊಂಡು ಬರ್ರಿ, ನೀವು ಬೇಕಾದ ಹಣ್ಣು ತೊಗೊಂಡು ಬರ್ರಿ. ಅವು ಎಷ್ಟು ದಿನ ಇರ್ತಾವಮ್ಮ ನಮ್ಮ ಮನೆಯೊಳಗೆ? ಎಷ್ಟು ದಿನ ಇರ್ತಾವ್ರಿ? ಬಾಳೆಹಣ್ಣು ತಂದಿರಿ ಅಂದ್ರೆ, ಸೇಬು ಹಣ್ಣು ತಂದಿರಿ ಅಂದ್ರೆ ಎಷ್ಟು ದಿನ ಇರ್ತಾವೆ ನಮ್ಮ ಮನೆಯೊಳಗೆ? ಬರೋಬ್ಬರ ಅಂದ್ರೆ ಒಂದು 3 ದಿನ ಇದ್ದಾವೆ, ಬರೋಬ್ಬರ ಅಂದ್ರೆ ಒಂದು 5 ದಿನ ಇದ್ದಾವೆ. ನೀವು ಯಾವುದೇ ಹಣ್ಣು ತೊಗೊಂಡು ಬರ್ರಿ, ಅದು ಕೆಡದಮ್ಮ, ಕೆಟ್ಟು ಹೋಗೋದ ಅದು. ಅದಕ್ಕೆ ಕೆಡುವಂಥ ಒಂದು ಹಣ್ಣು ಭಗವಂತನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತದಂತ. ಕೆಡುವಂಥ ಒಂದು ಹಣ್ಣು ಭಗವಂತನ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತದಂತ. ಏನಂತ? ಗಿಡದೊಳಗೆ ಹೂವಾಗಿ, ಗಿಡದೊಳಗೆ ನಾನು ಹೀಚಾಗಿ, ಗಿಡದೊಳಗೆ ನಾ ಕಾಯಾಗಿ, ಗಿಡದೊಳಗೆ ನಾನು ಹಣ್ಣಾಗಿ ಕೆಳಗೆ ಬಿದ್ದು ಕೆಟ್ಟು ಹೋಗುವುದಕ್ಕಿಂತ ಗದ್ದಿಗೆ ಮಹಾತ್ಮರ ಗದ್ದಿಗೆ ಎಡೆ ಆಗಂಗೆ ಮಾಡಪ್ಪ ಅಂತ ಒಂದು ಹಣ್ಣು ಭಗವಂತನ ಪ್ರಾರ್ಥನೆ ಮಾಡ್ತದಂತ. ಗದ್ದಿಗೆ ಎಡೆಯಾಗುವಂಥದ್ದನ್ನು ನನ್ನ ಬದುಕಾಗಲಿ ಅಂತ ತಿಳ್ಕೊಂಡು ಒಂದು ಹಣ್ಣು ಭಗವಂತನ ಪ್ರಾರ್ಥನೆ ಮಾಡ್ತದಲ್ಲ. ಭಾಳ ಚಂದ ಬರ್ಕೊಂಡು ಬರ್ತಾನ್ರಿ ಅವ. ಹಳಸಲಾರದ ಅನ್ನವಿಲ್ಲ, ಹಳಸದ ಮುನ್ನವೇ ಊಟ ಮಾಡಬೇಕು. ಅಮ್ಮ ನಿಮ್ಮ ಮನೆಯೊಳಗೆ ಅಡುಗೆ ಮಾಡ್ತೀರಿ, ರೊಟ್ಟಿ ಅಂತ ಮಾಡ್ತೀರಿ, ಚಪಾತಿ ಅಂತ ಮಾಡ್ತೀರಿ, ಪಲ್ಯ ಅಂತ ಮಾಡ್ತೀರಿ, ಅನ್ನ ಸಾರು ಅಂತ ಮಾಡ್ತೀರಿ, ಮೃಷ್ಟಾನ್ನ ಭೋಜನ ಅಡುಗೆ ಮಾಡ್ತೀರಲ್ಲ. ನೀವು ಮನೆಯೊಳಗೆ ಅಡುಗೆ ಮಾಡಿರ್ತಕ್ಕಂಥ ಅದು ಅನ್ನ ಎಷ್ಟು ದಿನ ಇರ್ತದೆ ರೀ? ಇದನ್ನಾರ ಹೇಳ್ರಿ ಅಮ್ಮ, ಎಷ್ಟು ದಿನ ಇರ್ತದೆ? 1 ದಿನ ಇದ್ದಿತ್ತು ರೀ, 1 ದಿನ ಇದ್ದಿತ್ತು. ಬರೋಬ್ಬರಂದ್ರೆ ಬೆಳಿಗ್ಗೆ ಮಾಡಿದ್ದು ರಾತ್ರಿ ಮಟ್ಟ, ಬೆಳಗ್ಗೆ ಮಾಡಿದ್ದು ಮರುದಿನ ಬೆಳಗ್ಗೆ ಇರ್ತದೆ. ಇತ್ತಿತ್ತಾಗಿ ಇನ್ನು ಮುಂದೆ ಬ್ಯಾಸಿಗೆ ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನದೊಳಗೆ ಕೆಟ್ಟು ಹೋಗಿಬಿಡ್ತದೆ, ಹಳಿಸಿ ಹೋಗಿಬಿಡ್ತದೆ. ಅದಕ್ಕೆ ಆ ಅನ್ನ, ಕೆಡುವಂಥ ಅನ್ನ, ಹಳಿಸಿ ಹೋಗುವಂಥ ಅನ್ನ ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತದಂತೆ. ಭಗವಂತನ ಕುರಿತು ಪ್ರಾರ್ಥನೆ ಮಾಡ್ತದಂತೆ. ಏನಂದ್ರೆ, ಒಬ್ಬ ರೈತ ಹೊಲವನ್ನು ಹಸನವನ್ನಾಗಿ ಮಾಡಿ ಅದಕ್ಕೆ ಬಹಳ ಚಂದ ನೀರನ್ನು ಹಾಕಿ, ಬೀಜವನ್ನು ಹಾಕಿ, 3 ಮಳ 6 ಮಳ ಬೆಳೆಸಿ ನನಗೆ ಭಾಳ ಚಂದ ಸಂಸ್ಕಾರವನ್ನು ಕೊಟ್ಟು ಇವತ್ತು ಮನೆಯೊಳಗೆ ಧಾನ್ಯವನ್ನಾಗಿ ಮಾಡಿರ್ತಕ್ಕಂಥ ರೈತ ಹಂಗೆ ಕೆಟ್ಟು ಹೋಗುವಂಥ ಬದುಕು ನಂದಾಗಬಾರ್ದು. ಮಾಡಿರ್ತಕ್ಕಂಥ ಅಡಿಗೆ ಹಂಗೆ ಹಳಿಸಿ ಹೋಗುವಂಥ ಬದುಕು ನಮ್ಮದಾಗಬಾರ್ದು. ಇವತ್ತು ಭಗವಂತನಿಗೆ ಎಡೆ ಆಗಬೇಕು, ಇವತ್ತು ಗುರುಗಳಿಗೆ ಪ್ರಸಾದ ಆಗಬೇಕು, ಹಸ್ಕೊಂಡು ಬಂದವ್ರಿಗಂತೂ ಅನ್ನ ಆಗಬೇಕು. ಇದೆಲ್ಲ ಆದಾಗ ಆ ಅನ್ನಕ್ಕೆ ಒಂದು ಕಿಮ್ಮತ್ತು ಸಿಗುತ್ತದಂತ. ಆ ಅನ್ನ ಭಗವಂತನ ಪ್ರಾರ್ಥನೆ ಮಾಡ್ತದಂತ. ಆ ಅನ್ನ ಭಗವಂತನ ಪ್ರಾರ್ಥನೆ ಮಾಡ್ತದಂತೆ. ಅದಕ್ಕೆ ಕೊನೆಯ ಸಾಲಿನೊಳಗೆ ಹೇಳ್ತಾರವರು, ಭಾಳ ಚಂದ ಹೇಳ್ತಾರ. ಏನಂತ ಹೇಳ್ತಾರ? ಸಾಯುವ ಮನುಷ್ಯನಿಲ್ಲ, ಸಾಯುವ ಮುನ್ನವೇ ಸದ್ಗತಿ ಹೊಂದಬೇಕಂತ. ಸಾಯುವ ಮನುಷ್ಯನಿಲ್ಲ, ಸಾಯುವ ಮುನ್ನವೇ ಸದ್ಗತಿ ಹೊಂದಬೇಕಂತ. ಅಮ್ಮ ಇಲ್ಲಿ ಯಾರು ಭೂಮಿ ಮ್ಯಾಗ ನಾವು ಇರಾಕ್ ಬಂದಿಲ್ಲ. ಭೂಮಿ ಮ್ಯಾಗ ಯಾರು ಇರಾಕ್ ಬಂದಾರನ್ರಿ? ಯಾರು ಇರಾಕ್ ಬಂದಿಲ್ಲ. ಎಂತಿಂಥ ದೊಡ್ಡ ದೊಡ್ಡ ಮಹಾತ್ಮರ ಹೋಗ್ತಾರೆ ಈ ಭೂಮಿಗೆ. ಯಾರು ಈ ಭೂಮಿ ಒಳಗೆ ಬದುಕಾಕ ಬಂದಿಲ್ಲ. ಎಷ್ಟು ಅದ್ಭುತವಾಗಿರತಕ್ಕಂಥ ಎಷ್ಟೆಷ್ಟೋ ಮಹಾತ್ಮರು ಈ ಭೂಮಿ ಮ್ಯಾಗ ಭಾಳ ಜನ ಬದುಕಿ ಹೋಗಿಲ್ಲ.
ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು 107 ವರ್ಷ ಬದುಕಿದರು. ಅವ್ರು ಈ ಭೂಮಿ ಮ್ಯಾಗಿದ್ದು ಹೋದ್ರನ್ರಿ, ಭಾಳ ದಿನ ಇರಾಕ್ ಬಂದಿಲ್ಲ ಅವರು. ಸಿದ್ದೇಶ್ವರ ಸ್ವಾಮಿಗಳು ಬದುಕೋದ್ರು, ಅವರು ಈ ಭೂಮಿ ಮ್ಯಾಗಿಲ್ಲ. ಪುಟ್ಟಯ್ಯಜ್ಜವ್ರು ಈ ಭೂಮಿ ಮ್ಯಾಗ ಬದುಕೋದ್ರು, ಅವರು ಭೂಮಿ ಮ್ಯಾಗಿಲ್ಲ. ಯಾರ್ಯಾರೋ ಮಹಾತ್ಮರು ಇವತ್ತು ಈ ಭೂಮಿ ಮ್ಯಾಗ ಹುಟ್ಟಿ ಬಂದಾರಂದ್ರೆ ಯಾರಿಗೂ ಈ ಭೂಮಿ ಮ್ಯಾಗ ಜಾಗ ಇಲ್ಲ, ಯಾರೂ ಈ ಭೂಮಿ ಮ್ಯಾಗ ಇರಾಕ್ ಬಂದಿಲ್ಲ. ಯಾರು ಈ ಭೂಮಿ ಮ್ಯಾಗ ವಾಸ ಮಾಡ್ತೇವೆ ಅಂತ ಯಾರು ಬಂದಿಲ್ಲ. ಬಗ್ನವರು ಈ ಭೂಮಿ ಮ್ಯಾಗ ನಾ ಇದ್ದು ವಾಸ ಮಾಡ್ತಾನೆ ಅಂದಿದ್ರೆ ಒಂದು ಇರಿಬಿಗೂ ಕೂಡ ಜಾಗ ಸಿಗ್ತಿದ್ದಿಲ್ಲ, ಒಂದು ಇರಿಬಿಗೂ ಕೂಡ ಜಾಗ ಸಿಗ್ತಿದ್ದಿಲ್ಲ. ಅದಕ್ಕೆ ಸಾಯುವ ಮನುಷ್ಯನಿಲ್ಲ, ಸಾಯುವ ಮುನ್ನವೇ ಸದ್ಗತಿಯನ್ನು ಹೊಂದಬೇಕಂತ. ಯಾವಾಗ ಈ ಮನುಷ್ಯನ ಪ್ರಾಣ ಹೋಗ್ತದ ಗೊತ್ತಿಲ್ಲಮ್ಮ, ನೀರಿನ ಮೇಲೆ ಗುಳ್ಳಿದ್ದಂಗೆ, ನೀರಿನ ಮೇಲೆ ಗುಳ್ಳಿದ್ದಂಗೆ ಮನುಷ್ಯನ ಪ್ರಾಣ ಯಾವಾಗ ಹೋಗ್ತದ, ಎಲ್ಲಿ ಹೋಗ್ತದ, ಹೆಂಗೆ ಹೋಗ್ತದ ಅನ್ನೋದು ಗೊತ್ತಿಲ್ಲ. ಇರೋದ್ರೊಳಗೆ ನಾವು ಸಿದ್ಧಿಪುರುಷ ರಾಮಲಿಂಗೇಶನ ಮಕ್ಕಳಾಗಿ ಬದುಕಿಬಿಟ್ರೆ ನಮ್ಮ ಬದುಕು ಭಾಳ ಚಲೋ ಆಗಿಬಿಡುತ್ತದೆ. ಇರೋದ್ರೊಳಗೆ ಸಿದ್ಧಿಪುರುಷ ರಾಮಲಿಂಗೇಶನ ಮಕ್ಕಳಾಗಿಬಿಟ್ರೆ ನಮ್ಮ ಬದುಕು 1 ದಿನ ಬದುಕಿದರೇನೋ, 3 ದಿನ ಬದುಕಿದರೇನೋ, 100 ದಿನ ಬದುಕಿದರೇನೋ. ಬದುಕು ಹೆಂಗಾಗಬೇಕಂದ್ರೆ ಅವನಿಗೆ ಸಲ್ಲುವಂಥ ಬದುಕು ನಾವು ಮಾಡಬೇಕಾಗ್ತದಮ್ಮ. ಪ್ರಾಣಿಗಳಲ್ಲಿ ನೀಯತ್ತದ, ಮನುಷ್ಯನಲ್ಲಿ ನೀಯತ್ತಿಲ್ಲಮ್ಮ. ಪ್ರಾಣಿಗಳಲ್ಲಿ ವಿಶ್ವಾಸದ, ಪ್ರಾಣಿಗಳು ಹೆಂಗೆ ಬದುಕನ್ನತಕ್ಕಂಥ ಬದುಕೈತಿ. ಆದರೆ ಈ ಮನುಷ್ಯನಲ್ಲಿ ನಂಬಿಕೆ ಇಲ್ಲ, ಮನುಷ್ಯನಲ್ಲಿ ಪ್ರೀತಿ ಇಲ್ಲ, ಮನುಷ್ಯನಲ್ಲಿ ವಿಶ್ವಾಸ ಇಲ್ಲ. ಮನುಷ್ಯನಾಗೇ ಬದುಕುವಂಥದ್ದು ಭಾಳ ಕಷ್ಟ ಆಗಿಬಿಟ್ಟದಮ್ಮ. ಕತ್ತಿ ಕತ್ತಿಯಾಗಿನ ಹುಡ್ತದ, ಕತ್ತಿ ಕತ್ತಿಯಾಗಿನ ಬದುಕ್ತದ. ನಾಯಿ ನಾಯಿಯಾಗಿ ಹುಡ್ತದ, ನಾಯಿ ನಾಯಿಯಾಗಿನ ಬದುಕ್ತದ. ಆದರೆ ಈ ಮನುಷ್ಯನಾಗಿ ಹುಡ್ತಾನ, ಕರೆ ಮನುಷ್ಯನಾಗಿ ಬದುಕುವಂಥ ಜೀವ ಈ ಭೂಮಿ ಮ್ಯಾಗ ಮನುಷ್ಯರು ಮಾಡೋದಿಲ್ಲಮ್ಮ. ಅದಕ್ಕೆ ಮನುಷ್ಯನಿಗೆ ಇಂಥ ಪ್ರವಚನ, ಮಹಾತ್ಮರ ಅಮೃತ ನುಡಿಗಳು, ಜಗದ್ಗುರುಗಳ ಆಶೀರ್ವಾದ ಯಾವ ನಾಯಿಗೂ ಇಟ್ಟಿಲ್ರಿ. ನಮ್ಮ ಮನೆಯಾಗಿರತಕ್ಕಂಥ ಯಾವ ಆಕಳಿಗೂ ಇಟ್ಟಿಲ್ಲ, ಎತ್ತಿಗೂ ಇಟ್ಟಿಲ್ಲ. ಆದರೆ ಈ ಮನುಷ್ಯನಿಗೆ ಯಾಕೆ ಇಟ್ಟಾನಂದ್ರೆ ಮನುಷ್ಯನಂತೆ ವರ್ತನೆ ಮಾಡಲಿ, ಮನುಷ್ಯನಂತನೇ ಬದುಕಲಿ, ಮನುಷ್ಯ ಪ್ರೀತಿಯಿಂದನೇ ಜೀವನ ಮಾಡಲಿ ಅಂತ ತಿಳ್ಕೊಂಡು ಮನುಷ್ಯನಿಗಿಂತ ಪ್ರವಚನ, ಇಂಥ ದೇವಸ್ಥಾನ, ಇಂಥ ಮಂದಿರ, ಇಂಥ ಅಮೃತ ನುಡಿಗಳು ಮನುಷ್ಯನಿಗೆ ಇಟ್ಕೊಂಡು ಬಂದಾರಿ. ಯಾರು ನಾವು ಮನ್ಯಾಗ ಕಟ್ಟಿರ್ತಕ್ಕಂಥ ಪ್ರಾಣಿಗಳನ್ನ ಇಲ್ಲಿ ತೊಗೊಂಡ್ಬಂದು ಕರ್ಕೊಂಬಂದು ಕುಂತಿರೇನಮ್ಮ? ನಮ್ಮ ಮನ್ಯಾಗ ಚಲೋದು ಒಂದು 50,000 ರೂಪಾಯಿ ಕೊಟ್ಟು ನಾಯಿ ತಂದನ್ರಿ, ಅದನ್ನು ತೊಗೊಂಡು ಬಂದಿರೇನು? ನಮ್ಮ ಮನ್ಯಾಗ ಚಲೋ 1-2 ಲಕ್ಷ ಕೊಟ್ಟು ಹೋರಿ ತೊಗೊಂಡು ಬಂದವೆ ಅಂತ ತಿಳ್ಕೊಂಡು ಯಾರು ಇಲ್ಲಿ ಆ ಹೋರಿಗಳನ್ನು ತೊಗೊಂಡು ಬಂದಿಲ್ಲ. ಮನುಷ್ಯರ ಯಾಕೆ ಕೂತ್ಕೊಂಡವೆ ಅಂದ್ರೆ ಮನುಷ್ಯನಂತೆ ಬದುಕಲಿ ಅಂತ, ಮನುಷ್ಯನಂತನೇ ಬದುಕಲಿ ಅಂತ ತಿಳ್ಕೊಂಡು. ಸಿಂಡಿಕೇಟ್ ಬ್ಯಾಂಕ್ ಐತ್ರಿ, ತಾಳಿಕೋಟಿ ಒಳಗೆ ಸಿಂಡಿಕೇಟ್ ಬ್ಯಾಂಕ್ ಐತ್ರಿ. ಸಿಂಡಿಕೇಟ್ ಬ್ಯಾಂಕಿನೊಳಗೆ 333 ಲಕ್ಷ ದೇವಾನ ದೇವತೆಗಳದಾರಂತ. ಲಕ್ಷ್ಮೀ ಫೋಟೋನ ಹಾಕೋದು ಬಿಟ್ಟಾರ, ಸರಸ್ವತಿ ಫೋಟೋನ ಹಾಕೋದು ಬಿಟ್ಟಾರ, ಪರಮಾತ್ಮನ ಫೋಟೋನ ಹಾಕೋದು ಬಿಟ್ಟಾರ. ಸಿಂಡಿಕೇಟ್ ಬ್ಯಾಂಕಿನೊಳಗೆ ನಾಯಿ ಫೋಟೋ ಹಾಕ್ಯಾರ, ನಾಯಿ ಫೋಟೋ ಹಾಕ್ಯಾರ. ಯಾಕೆ ನಾಯಿ ಫೋಟೋ ಹಾಕ್ಯಾರ ಅಂದ್ರೆ ನಾಯಿ ನಿಯತ್ತಿನ ನಾಯಿ. ಒಂದು ತುತ್ತು ಅನ್ನ ಉಂಡನ ಅಂದ್ರೆ ಸಾಯ ತನಕ ಮನೆ ಕಾಯ್ತದಂತ. ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾಯಿ ಹೆಂಗೆ ನಿಯತ್ತಿರಲಿ, ನಿಯತ್ತಿನಿಂದ ಬದುಕು ಮಾಡಲಿ ಅಂತ ತಿಳ್ಕೊಂಡು ಸಿಂಡಿಕೇಟ್ ಬ್ಯಾಂಕಿನೊಳಗೆ ನಾಯಿ ಚಿತ್ರ ಹಾಕ್ಯಾರ ಹೊರತು ಯಾವ ದೇವನ ದೇವತೆಗಳ ಚಿತ್ರ ಹಾಕಿಲ್ಲಮ್ಮ. ಅದಕ್ಕೆ ಮನುಷ್ಯನಲ್ಲಿ ನಿಯತ್ತಿರ್ಬೇಕ್ರಿ, ಪ್ರೀತಿ ಇರಬೇಕು. ಹೊಟ್ಟೆ ಕಿಚ್ಚಿರಬಾರ್ದ್ರಿ, ಹೊಟ್ಟೆ ಕಿಚ್ಚಿರಬಾರ್ದು. ಕಿಚ್ಚು ಬೇರೆ, ಹೊಟ್ಟೆ ಕಿಚ್ಚು ಬೇರೆ. ಕಿಚ್ಚು ಮನೆ ಸುಡ್ತದ, ಕಿಚ್ಚು ಒಂದು ಊರ ಹಾಳು ಮಾಡ್ತದ. ಆದ್ರೆ ಹೊಟ್ಟೆ ಕಿಚ್ಚು ಏನಿರ್ತದಲ್ಲ ಇದು ನಮ್ಮ ಸಂಸಾರ ಹಾಳು ಮಾಡ್ತದ, ನಮ್ಮ ಜೀವನನ ಹಾಳು ಮಾಡ್ತದ ರೀ. ಹೊಟ್ಟೆ ಕಿಚ್ಚಿರಬಾರ್ದು. ಒಬ್ಬ ಬೆಳೆಯಕತ್ಯಾನಂದ್ರೆ, ಒಬ್ಬ ಮುಂದೆ ಹೊಂಟಾನಂದ್ರೆ ಮರುದಿನ ಅವನ ಮುನಿ ಮುಂದೆ ಒಂದು ನಿಂಬೆಹಣ್ಣು ಒಂದು ತತ್ತಿ ಇಡೋದು ಗ್ಯಾರಂಟಿನ ರೀ. ಒಬ್ಬ ಮುಂದೆ ಹೊಂಟಾನಂದ್ರೆ ಬೆಳಗ್ಗೆ ಕರೆತ್ಲೆ ಒಂದು ನಿಂಬೆಹಣ್ಣು ಒಂದು ತತ್ತಿ ಇರೋದ್ರಿ ಅವನ ಮನೆಯೊಳಗೆ. ಮೊನ್ನೆ ಒಬ್ಬಕ್ಕೆ ನಮ್ಮನ್ನು ಕರೆಯಕ್ಕೆ ಬಂದ್ಲು ರೀ. ಒಂದು ಊರಿಗೆ ಪುರಾಣಕ್ಕೆ ಹೋದಾಗ, ಶಾಸ್ತ್ರಿಗಳ ಅಜ್ಜೋರಿ ನಮ್ಮ ಮನೆ ಮುಂದೆ ಯಾರ ನಿಂಬೆಹಣ್ಣು ತತ್ತಿ ಇಟ್ಟಾರ ತೆಗಿಬರ್ರಿ. ನೀನ ತೆಗಿಬೇಕಿಲ್ಲ, ಸತ್ರ ಏನು ಮಾಡ್ರಿಪ್ಪ, ನಾನು ಸತ್ರ ಏನು ಮಾಡಲಿಯಪ್ಪ, ಮತ್ತು ನಾ ಸತ್ರ ನಡೀತಿದ್ರಿ ಆಕೆಗೆ. ನಾವು ತೆಗೆದು ನಾವು ಸತ್ರ ನಡೀತಿರ್ತದೆ. ಒಂದು ಮನೆತನ, ಒಬ್ಬ ಜೀವನ ಭಾಳ ಚಂದ ನಡ್ಸಾಕತ್ತೇನಂದ್ರೆ ಹೊಟ್ಟೆ ಕಿಚ್ಚು ಪಡುವಂಥವರು ಭಾಳ ಮಂದಿ ಈ ಜಗತ್ತಿನೊಳಗೆ ಹುಟ್ಟ್ಯಾರ. ಅದಕ್ಕೆ ಅಂಥವ್ರಿಗಿಂತ ಮಹಾತ್ಮರ ನುಡಿ ಅಮೃತ ಆಶೀರ್ವಚನ ಅನ್ನತಕ್ಕಂಥದ್ದು ಇವತ್ತು ಜಗತ್ತಿಗೆ ನೀವೆಲ್ಲ ಅದನ್ನು ಕೇಳಬೇಕನ್ನುವಂಥ ಬದುಕಾಗೈತಿ ನಿಮ್ದು.